ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮ. ಮುಳ್ಳಿಯವರೇ ಯಾರ್ಯಾರನ್ನ ಕರೆಸ್ತಾ ಇದ್ದೀರಾ? ಯಾರ ಮನೆಯವರು ಬಂದು ವಿಶೇಷವಾದಂತ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದಾರೆ? ಯಾರ್ಯಾರು ಕಸಿದಿರಿ ಅಂತ ಆಶ್ಚರ್ಯ ಸೂಚಕ ಚಿಹ್ನೆ ಉಪಯೋಗಿಸಬೇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಮುರಳಿಯವರೇ, ನಮ್ಮ ಮನೆ ಕೈ ರುಚಿ ನೋಡ್ರಿ ಹೆಂಗಿರುತ್ತೆ ಅಂತ. ಓಕೆ, ಅವ್ರನ್ನೆಲ್ಲ ಕರೆಸಿ ಅವರ ಮನೆ ಕೈ ರುಚಿನ ನಾವು ನೋಡುವಂತೆ. ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರಜ್ಞಾ ಅಂತ. ಪ್ರಜ್ಞಾ, ಎಲ್ಲಿಂದ? ಬನಶಂಕರಿ ಸೆಕೆಂಡ್ ಸ್ಟೇಜ್. ಏನ್ ಮಾಡ್ಕೊಂಡಿದ್ದೀರಾ ಪ್ರಜ್ಞಾ? ನಾನು ಹೌಸ್ ವೈಫ್. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ ಪ್ರಜ್ಞಾ? ಯಜಮಾನ್ರು ಟಾರ್ಗೆಟ್ ಸಾಫ್ಟ್ವೇರ್ ಕಂಪನಿಲಿ ಇದ್ದಾರೆ. ಓಕೆ, ಎಷ್ಟು ಜನ ಮಕ್ಕಳು? ಒಬ್ನೇ ಮಗ ಸಮರ್ಥ್. ಸಮರ್ಥ್ ಎಷ್ಟು ವರ್ಷ? 1.5 ವರ್ಷ. 1.5 ವರ್ಷನಾ? ಸ್ಕೂಲಿಗೆ ಕಳ್ಸಲ್ಲ ಇನ್ನೂ ಇಲ್ಲ, ನೆಕ್ಸ್ಟ್ ಇಯರ್. ಓಕೆ, ಏನ್ ಮಾಡ್ತಾ ಇದೀರ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ನಾನು ಇವತ್ತು ಸೇಬು ಹಣ್ಣಿನ ಕಡುಬು ಮಾಡ್ತಾ ಇದ್ದೀನಿ. ಆಪಲಿನ ಕಡುಬು? ಕಡುಬು. ಓಹೋ, ಆಪಲಿನ ಕಡುಬು ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ? ಆಪಲ್ ಕಡುಬು ಬೇಕಾಗುವ ಸಾಮಗ್ರಿಗಳು: ಸೇಬು, ಬೆಲ್ಲ, ರವೆ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಗೋಡಂಬಿ, ಹುರಿಗಡಲೆ, ತುಪ್ಪ, ಎಣ್ಣೆ. ಯಾರು ಹೇಳ್ಕೊಟ್ಟಿದ್ರಿ ನಿಮ್ಗೆ? ಇದು ಆಕ್ಚುಲಿ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಓಕೆ, ನಿಮ್ಮ ಅತ್ತೆ ನಿಮ್ ಜೊತೆನೇ ಇದಾರಾ? ಎಲ್ಲ ಜೊತೆ. ಓಕೆ, ನಾವಂತೂ ಆಪಲಿನ ಕಡುಬು ತಿಂದಿರಲಿಲ್ಲ. ಇವತ್ತು ಗುರುವಾರದ ವಿಶೇಷ ಗೃಹಿಣಿಯರ ಕಾರ್ಯಕ್ರಮದಲ್ಲಿ ಈ ಆಪಲಿನ ಕಡುಬು ನೋಡ್ಬೋಣ. ಏನ್ ಕೊಳ್ಳಿ ಮಾಡಕ್ ನಿಮ್ಗೆ? ಬೌಲು. ಏನು ಅಂತ ಹೇಳಿದ್ರೆ ಅದ್ ಮಾತ್ರ ಕೊಡ್ತೀವಿ ನಾವು ಅಷ್ಟೇ. ಬಾಣ್ಲೆ ಅಂದ್ರೆ ಬಾಣ್ಲೆ ಕಟ್ಬಿಡ್ತೀವಿ. ಬೌಲಲ್ಲಿ ಫಸ್ಟ್ ಗೋಧಿ ಹಿಟ್ಟು ಹಾಕೋಬೇಕು. ಎಷ್ಟು? ನಾನು ಒಂದು 5 ಕಡುಬಿಗೆ ಒಂದು 5-6 ಸ್ಪೂನ್ ಗೋಧಿ ಹಿಟ್ಟು. ಓಕೆ, ಮಾಡಿ. ನಿಮ್ಮಲ್ಲಿ ಗಣೇಶನ್ಗೆ ಇದೇ ಕಡುಬು ಮಾಡೋದು? ಅಂದ್ರೆ ನಮ್ಮಲ್ಲಿ ಆಕ್ಚುಲಿ ನಮ್ಮ ಅತ್ತೆ ಮನೆಯಲ್ಲಿ ಆಮೇಲೆ ಸಣ್ಣ ರವೆ ಹಾಕ್ತಾರೆ. ಆಮೇಲೆ ನಮ್ಮ ಅತ್ತೆ ಮನೇಲಿ ಯಾರೇ ಬರ್ಲಿ ಕಡುಬು ಬೇಕು. ಸೊ ಅದಕ್ಕೋಸ್ಕರ ಕಡುಬು ಹಾಕಿದ್ರೆ ಕಳ್ಸಲ್ಲ ಮನೆಯಿಂದ. ಅದಕ್ಕೋಸ್ಕರ ಶಿವಮೊಗ್ಗ, ಬಟ್ ಎಲ್ಲಾರು ಇಲ್ಲಿ 25 ವರ್ಷದಿಂದ ಇದ್ದಾರೆ. ಒಬ್ಬಟ್ಟು ಊಟ ಮಾಡೋ ತರ ಕಡುಬಿನ ಊಟ? ಕಡುಬಿನ ಊಟ. ಅದಕ್ಕೋಸ್ಕರ ಒಂದ್ಸತೆ ಕಡಲೆಬೇಳೆ ಬೇಯಿಸಿರ್ಲಿಲ್ಲ ಅಂತ ದಿಢೀರ್ ಅಂತ ಸೇಬು ಹಣ್ಣಿನ ಕಡುಬು ಮಾಡಿದ್ರು ಅವತ್ತು. ಅದನ್ನೇ ಇವತ್ತು ಮಾಡ್ತಾ ಇದೀನಿ. ಓಹೋ, ಸ್ವಲ್ಪ ಕಡಲೆ ಹಿಟ್ಟು ಅಂದ್ರೆ ಒಂದ್ ಸ್ವಲ್ಪ ಕಲರ್ ಬರ್ಲಿ ಅಂತ ಕಡುಬು ಕರೆದಾಗ. ಓಕೆ, ನೀವು ಓದಿದ್ದೆಲ್ಲ ಇಲ್ಲಿ? ನಮ್ದು ಆಕ್ಚುಲಿ ಧಾರವಾಡ, ತಾಯಿ ಮನೆ. ಎಲ್ಲಿ? ನವನಗರ, ಹುಬ್ಬಳ್ಳಿ ಹತ್ರ. ಹುಬ್ಬಳ್ಳಿ ಹತ್ರ ನವನಗರದವರ ನೀವು? ಹುಬ್ಬಳ್ಳಿ. ಹಂಗಂದ್ರೆ ಇದು ಶಿವಮೊಗ್ಗ ಅಡ್ಗೆನಾ ನೀವು ಧಾರವಾಡ ಅಡ್ಗೆನಾ ಇದು? ಅದು ನನಗೆ ಗೊತ್ತಿಲ್ಲ, ನಮ್ಮ ಅತ್ತೆ ಹೇಳಿದ್ದಾರೆ. ಅವ್ರು ಇಲ್ಲೇ ಅವರು ಧಾರವಾಡದವ್ರೆ ನಮ್ಮ ಅತ್ತೆ. ಹೌದೇನು? ಇದನ್ನ ಕರಿತೀರಾ? ಕರ್ಜಿಕಾಯಿ ತರ ಕರಿತೀರಾ? ಓಹೋ, ಕಡುಬಿನ ಕರ್ಜೆಕಾಯಿ ಇದು. ಒಂದ್ ಬಾಣ್ಲೆ ಇಟ್ಕೊಂಡು ಅದ್ರಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಸೇಬು ಹಣ್ಣು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಹಸಿ. ಓಕೆ ಓಕೆ, ನೋ ಪ್ರಾಬ್ಲಮ್. ಅದು ಕಲಿಸಿದಾಯ್ತಾ ನೀವು? ಕರೆಕ್ಟ್ ಆಗಿ ಬಂದಿದ್ಯಾ? ಕರೆಕ್ಟ್ ಆಯ್ತು, ಸಾಕಲ್ಲ ಇದು ಉರಿಯಕ್ಕೆ? ವೆಜ್ ತಾನೇ ನೀವು ಅಲ್ಲಿ? ನಾವು ವೆಜ್. ನಾವು ವೆಜ್. ಹಂಗ ಟೇಸ್ಟ್ ಮಾಡ್ತಿರ್ತೀರಾ? ಏನ್ರಿ ಹಂಗೆಲ್ಲ ಹೇಳ್ಬಿಡ್ರಿ, ಟಿವಿ ನೋಡ್ತಾ ಇರ್ತಾರೆ. ತುಪ್ಪ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಕಡುಬು, ಆಪಲ್ಲಿನ ಕಡುಬು, ಸೇಬು ಹಣ್ಣಿನ ಕಡುಬು ಅಂತಿದ್ರು ಅವರು. ಆಪಲ್ಲಿನ ಕಡುಬು ಮಾಡಕ್ಕೋಸ್ಕರ ಈ ಕೃಷ್ಣ ತುಪ್ಪವನ್ನೇ ಹಾಕ್ತಾ ಇದೀವಿ. ಶ್ರೀಕೃಷ್ಣ ತುಪ್ಪವನ್ನ ಹಾಕ್ತಾ ಇದೀವಿ. ಎಷ್ಟ ಕಣ? ಶ್ರೀಕೃಷ್ಣ ತುಪ್ಪ ಸಾಕಾ? ಓಕೆ, ಇದನ್ನ ಸ್ವಲ್ಪ ಹಿಂಡೋಣ, ಯಾಕಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಇರುತ್ತಲ್ಲ. ಹೌದು, ಇದನ್ನ ಹಿಂಡ್ಕೊಳ್ಳೋಣ. ಸೇಬು ಹಣ್ಣನ್ನ ತುರ್ದ್ಬಿಟ್ಟಿದೀವಿ, ಅಂದ್ರೆ ಪೂರ್ತಿ ಆಪಲ್ ತಗೊಂಡು ತುರ್ದ್ಬಿಟ್ಟಿದೀವಿ. ಕರೆಕ್ಟ್ ತಾನೆ? ಕರೆಕ್ಟ್. ಆಪಲ್ ತುರ್ಕೊಂಡು ಹಾಕ್ಬೇಕು. ಓಕೆ, ನೀವು ಆಪಲ್ಲೇ ತಂದ್ಬಿಟ್ಟು ಇಲ್ಲೇ ತುರ್ದ್ಬಿಟ್ಟಿದ್ರೆ ಗೊತ್ತಾಗದ್ ನಮ್ಗೆ ಆಪಲ್ಲೇ ತುರ್ದಿದ್ದೀರಾ ಅಂತ. ಹೌದಾ? ಮತ್ತೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಆಲ್ರೆಡಿ 5-6 ಇಯರ್ಸ್ ಆಯ್ತು. ಓಕೆ, ಅಂದ್ರೆ 6 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? 6 ವರ್ಷದಿಂದ. ನಿಮ್ಮ ಮನೆ ಇರೋದು? ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ, ಟೀಚರ್ಸ್ ಕಾಲನಿ. ವೆರಿ ಗುಡ್. ಓಕೆ, ಆಯ್ತಾ ಹುರ್ಕೊಂಡಿದ್ದು? ಇದು ಹುರ್ಕೊಂಡಿದ್ದಾಯ್ತು. ಒಂದ್ ತಟ್ಟೆಯಲ್ಲಿ ಹಾಕೊಂಡ್ಬಿಡೋಣ. ಆರಾಮ ಮಾಡಿ, ನಿಧಾನಕ್ಕೆ ಮಾಡಿ. ಕೈಗೆ ಸುಟ್ಕೊಂಡ್ಬಿಟ್ಟಿರಾ? ಇಲ್ಲ, ಅಭ್ಯಾಸ ಇದೆ, ಗೊತ್ತಾಗುತ್ತೆ. ಇದೊಂದು ಬಾಂಡ್ಲೆಲ್ಲಿ ಹಾಕೊಂಡ್ಬಿಡೋಣ. ಓಕೆ, ತುಪ್ಪದಲ್ಲಿ ನಾವು ಆಪಲ್ನ ಹುರ್ಕೊಂಡಿದ್ದೀವಿ. ನಂತರ ಏನ್ ಮಾಡೋಣ? ಒಂದ್ ಬಾಂಡ್ಲೆ ಇಟ್ಬಿಡಿ, ಎಣ್ಣೆ ಕರಿಯಕ್ಕೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೆಕ್ಸ್ಟ್ ಹುರ್ಗಡ್ಲೆ ಪೌಡರ್ ಮಾಡ್ಕೊಳ್ಳೋಣ ಸ್ವಲ್ಪ. ಮಾಡ್ಕೊಳ್ಳಿ. ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ ಯಜಮಾನ್ರಿಗೆ? ಕೆಲ್ಸಕ್ಕೆ ಹೋಗ್ಬೇಕು. ನಮ್ದು ಆಕ್ಚುಲಿ ಒಟ್ಟಿಗೆ ತಿಂಡಿ ಅಡಿಗೆ 2 ಅಡಿಗೆ ಮಾಡ್ಬಿಟ್ಟು ತಿಂಡಿ ಕಳಿಸ್ಬಿಡೋದಾ? ಹಂಗೆ. ಓಕೆ, ಇದು ಒಂದ್ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಪೌಡರ್. ಕಡಲೆ ಪೌಡರ್ನ ಮಾಡಿದ್ದನ್ನ ಇದ್ರಲ್ಲಿ ಒಂಚೂರು, ಯಾಕಂದ್ರೆ ಇದು ನೀರು ಒಡೆಯುತ್ತೆ ಒಳಗಡೆ ಹಾಕಿದಾಗ, ಸ್ವಲ್ಪ ಗಟ್ಟಿ ಬರ್ಲಿ ಅಂತ ಪೌಡರ್. ಊರ್ಗಡ್ಲೆ ಪೌಡರ್.
ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ಬೆಲ್ಲ ತುರ್ಕೊಂಡಿದ್ದ ಬೆಲ್ಲನ ಸೇರಿಸ್ಬೇಕು ಇದ್ರೊಳಗೆ. ಸೇರಿಸ್ಕೊಳ್ಳಿ. ಸ್ವಲ್ಪ ಸ್ವೀಟ್ ಹೇಗ್ ಬೇಕೋ ಹಾಗೆ. ಸ್ವೀಟ್ ಜಾಸ್ತಿ ತಿನ್ನೋರ್ಗೆ ಸ್ವೀಟು, ಇಲ್ಲಾಂದ್ರೆ ಕಮ್ಮಿ. ಇದು ಸಪ್ಪೆ ಕಡಬ, ಸಿಹಿ ಕಡಬ? ಸಿಹಿ ಕಡಿಮೆ, ಆದ್ರೆ ಒಬ್ಬೊಬ್ರು ತುಂಬಾ ಸ್ವೀಟ್ ಇಲ್ಲ, ಆಗುತ್ತೆ. ಸಿಹಿ ಕಡಬ ಅಂದ್ರೆ ಸಿಹಿ, ಸಪ್ಪೆ ಅಲ್ಲ. ಓಕೆ, ಹಾಗಾದ್ರೆ ಸಿಹಿ ಜಾಸ್ತಿನೇ ಹಾಕ್ತೀನಿ. ಹೆಂಗ್ರಿ ಇದು ರೀ? ಏನಪ್ಪ ನಾವು ಮಾತಾಡೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಸಿಹಿ ಕಡಬ ಅಂದ್ರೆ ಸಿಹಿ ಆಗಿರ್ಬೇಕು. ಸ್ವಲ್ಪ ಇವು ಹಾಕೊಳ್ಳೋಣ, ಗೋಡಂಬಿ. ಹಾಕೊಳ್ತೀರಾ? ಬೇಕಂದ್ರೆ ನಿಮ್ಗೆ ಬಾದಾಮಿ, ದ್ರಾಕ್ಷಿ ಎಲ್ಲ ಹಾಕೋಬಹುದು. ಏನ್ ಬೇಕಾದ್ರೆ ಹಾಕೋಬಹುದು. ಏನ್ ಬೇಕಾದ್ರೂ ಹಾಕೋಬಹುದು. ಓಕೆ, ಇದನ್ನ ಕಲ್ಸ್ಕೊಂಡ್ಬಿಡೋಣ ಇವಾಗ. ಕಲ್ಸಿ ಕಲ್ಸಿ ಕಲ್ಸಿ. ಇವಾಗ ಏನೇನಾಯ್ತು? ಹೂರ್ಣ ರೆಡಿ ಆಯ್ತು, ಹೂರ್ಣ ಹಿಟ್ ರೆಡಿ ರೆಡಿ ಆಯ್ತು. ಆಗಿದೆ, ಹಿಟ್ ರೆಡಿ ಆಗಿದೆ. ಹಿಟ್ನ ಎಣ್ಣೆ ಕಾದಾಗಿದೆ. Okay. ಇವಾಗ ಹಿಟ್ ಲಟ್ಟಿಸ್ಕೊಂಡ್ಬಿಡೋಣ. ಲಟ್ಸ್ಕೊಳ್ಳಿ. ಏನ್ ಬೇಕು ಇವಾಗ ನಿಮ್ಮದಕ್ಕೆ? ನೀರ್ ಬೇಕಾ? ನೀರು ಆಮೇಲೆ ಆಮೇಲೆ ಇದು ತಾಳಿ. ಒಂದ್ ನಿಮಿಷ ಲಟ್ಟಿಸ್ಕೊಂಡ್ಬಿಡ್ತೀನಿ. ಲಟ್ಸ್ಕೊಳ್ಳಿ. ರೊಟ್ಟಿ ಎಲ್ಲ ತಡ್ತೀರಾ ಮನೇಲಿ? ತುಂಬಾ ಚೆನ್ನಾಗ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಆಹಾರ ಹೇಳ್ತಾರ ಗೊತ್ತಿಲ್ಲ, ಇವಾಗ ಗೊತ್ತಾಗತ್ ಬಿಡಿ. ರೊಟ್ಟಿ ತಟ್ತೀರಾ ಅಂತ ಕೇಳ್ದೆ ನಾನ್ ನಿಮ್ಗೆ. ರೊಟ್ಟಿ ತಡ್ತೀನಿ, ಅಂದ್ರೆ ಜೋಳದ ರೊಟ್ಟಿ ಬರಲ್ಲ. ಮತ್ ಇನ್ನೇನ್ ರೊಟ್ಟಿ ತಟ್ಟದ್ ನೀವು? ಅಕ್ಕಿ ರೊಟ್ಟಿ. ಹೋಗ್ರಿ, ಧಾರವಾಡದವ್ರು ಅಂತೀರಾ, ಧಾರವಾಡದಲ್ಲಿ ಇದ್ದೇ ಅಂತೀರಾ, ರೊಟ್ಟಿ ತಟ್ಟಿರ ಅಂದ್ರೆ ಹೆಂಗ್ರಿ? ಮಮ್ಮಿ ಎಲ್ಲ ಮಾಡ್ತಿದ್ರಲ್ಲ, ಮಾಡೋದೇ ಅಭ್ಯಾಸ ಇಲ್ಲ. ಅತ್ತೆ ಮಾಡ್ತಾರಾ? ನಮ್ಮ ಅತ್ತೆ ಮಾಡಲ್ಲ. ಇಲ್ಲಿಯವ್ರು ಯಾರು ತಿನ್ನಲ್ವಲ್ಲ ಜೋಳದ ರೊಟ್ಟಿ. ಓ, ಅದಕ್ಕೋಸ್ಕರನಾ? ಇದು ಲಟ್ಸ್ಕೋಬೇಕು ಈ ತರ. ಓಕೆ, ಲಟ್ಟಿಸ್ಕೊಂಡ್ಮೇಲೆ ಕಡುಬು ಅನ್ಬೇಡ್ರಿ, ಕರ್ಜಿಕಾಯಿ ಅನ್ರಿ ಇದಕ್ಕೆ ರೀ. ಇಲ್ಲ, ಕಡಿಮೆ. ಅದ್ ಹೆಂಗ್ರಿ ಕಡುಬು ಆಗತ್ತಿದು? ಕಡಿಮೆ ಆಗತ್ತೆ. ಎಣ್ಣೆಲ್ ಕರೆದ್ರೆ ಕರ್ಜಿಕಾಯಿ ನಮ್ ಪ್ರಕಾರ ಇಲ್ಲ ಅಂತೀರಾ? ಇಲ್ಲ, ಕಡಿಮೆ. ನಾವ್ ಅನ್ನೋದು ಕಡುಬು, ನೀವ್ ಅನ್ನೋದು ನೀವು ಕಡುಬ? ಕರ್ಚಿಕಾಯಿ ಅನ್ನಿ ಬೇಕಾದ್ರೆ. ಇಲ್ಲ ಇಲ್ಲ, ನೀವ್ ಹೆಂಗ್ ಅಂತೀರ ನಾವು ಹಂಗೆ ಅಂತೀವಿ ಬಿಡಿ. ಈಗ ನಿಮ್ ಮನೆ ಅಡಿಗೆ ನಾವು ಚೇಂಜ್ ಮಾಡಂಗಿಲ್ವಲ್ಲ. ಮೂಲ್ಡಲ್ಲ ಆಗಲ್ಲ. ಓ, ಸಣ್ಣ ಮಾಡ್ತಾ ಇದ್ರೆ ನಿಮ್ ಮಗನ್ಗಿರ್ಬೇಕು. ನಿಮ್ ಮಗನ್ ಹೇಳಿ ನೀವು ಸಮರ್ಥ. ಸಮರ್ಥಕ್ಕೆ ತಗೊಂಡೋಗ್ಬಿಡಿ ಅದನ್ನ. ಸರಿ. ಅವ್ನ್ ಸ್ವೀಟ್ ತಿನ್ನಲ್ಲ, ತುಂಬಾ ಖಾರನೇ. ಓ, ಏನ್ ಮಹಾ ಖಾರ ತಿನ್ನೋದ್ ನೀವು? ಯಾರು? ನೀವು. ಅವ್ನ್ ತುಂಬಾ ತಿಂತಾನೆ, ಬರೀ ಹೌದಾ? ಚಿಪ್ಸ್ ಮನೇಲಿ ಅಲ್ಲ, ಚಕ್ಲಿ ನಮಗ್ ಎಲ್ಲ. ಖಾರ ಅಂದ್ರೆ ಬೇರೆ ಬಿಡಿ, ಚಿಪ್ಸು ಕೋಡ್ಬಳೆ ಎಲ್ಲ ಅಲ್ಲ. ಇರ್ಲಿ ಇರ್ಲಿ, ಗುರುವಾರ ದಿನ ಎಲ್ಲ ನೆನ್ಸ್ಕೊಳ್ಳೋದು ಬೇಡ. ಸಾಕಾ? ಕಲರ್ ಬಂತಾ? ತೆಗ್ದ್ಬಿಡ್ಲಾ? ತೆಗಿರಿ. ಸಮರ್ಥಕ್ಕೋಸ್ಕರ ಒಂದು ಸಣ್ಣದಾಗಿರುವಂತ ಕಡುಬು. ಬಿಸಿ ಬಿಸಿಯಾದ ಸೇಬು ಹಣ್ಣಿನ ಕಡುಬು ತುಪ್ಪದ ಜೊತೆ, ಜೇನುತುಪ್ಪದ ಜೊತೆ ಸವಿಯಲು ಸಿದ್ಧ. ಓಕೆ, ಮೊದ್ಲೇನಾರ ನ್ಯೂಸ್ ಓದ್ತಿದ್ರ ದೂರದರ್ಶನಲ್ಲಿ? ತುಂಬಾ ಇಷ್ಟ ಓದಕ್ಕೆ, ಬಟ್ ಏನ್ ಮಾಡೋದು. ಇಷ್ಟು ಜೋರಾಗಿ ಓದ್ಬಿಟ್ರೆ ಅಷ್ಟೇ ಭೀಕರ ಅಪಘಾತಗಳೇ. ಅದ್ಭುತವಾಗಿರುವಂತ ಸೇಬಿನ ಕಡುಬು, ಆಪಲ್ ಕಡುಬನ್ನ ಮಾಡಿ ಅಂತ ಹೇಳ್ಕೊಟ್ಟಿದ್ರೆ, ಈ ಆಪಲ್ ಕಡುಬನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಆಪಲ್ ಕಡುಬು ಮಾಡುವ ವಿಧಾನ: ಒಂದು ಬೌಲ್ಗೆ ಗೋಧಿ ಹಿಟ್ಟು, ಚಿರೋಟಿ ರವೆ, ಕಡಲೆ ಹಿಟ್ಟು, ನೀರು ಹಾಕಿ ಕಲಸಿಕೊಳ್ಳಿ. ಪ್ಯಾನ್ಗೆ ತುಪ್ಪ, ತುರಿದ ಸೇಬಿನ ಹಣ್ಣು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರಿದು ತೆಗೆದಿಡಿ. ಮಿಕ್ಸಿ ಜಾರ್ಗೆ ಹುರಿಗಡಲೆ ಹಾಕಿ ಪುಡಿ ಮಾಡಿ ಹುರಿದ ಸೇಬಿನ ತುರಿಗೆ ಹಾಕಿ ಬೆಲ್ಲ, ಗೋಡಂಬಿ ಹಾಕಿ ಚೆನ್ನಾಗಿ ಕಲಸಿ ಹೂರಣ ತಯಾರಿಸಿಕೊಳ್ಳಿ. ಕಲಸಿದ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಚಿರೋಟಿ ಹಿಟ್ಟಿನ ಮಿಶ್ರಣವನ್ನು ಲಟ್ಟಿಸಿ ಸೇಬಿನ ಹೂರಣವನ್ನು ಹಾಕಿ ಮೌಲ್ಡ್ನಿಂದ ಒತ್ತಿ ಕಾದ ಎಣ್ಣೆಯಲ್ಲಿ ಕರಿದರೆ ಆಪಲ್ ಕಡುಬು ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡುವ. ನಿಮ್ಗೆ ಚೆನ್ನಾಗಿದೆ ಇದು? ಖುಷಿ ಆಯ್ತಾ ಕಡುಬು? ಅಲ್ಲ, ಇವತ್ ಮಾಡಿರೋದಲ್ಲ. ನಾನ್ ಸ್ವೀಟ್ ಅಲ್ವಾ, ಸೊ ನನ್ಗೆ ಇಷ್ಟ ಆಗುತ್ತೆ. ನೀವು ಸ್ವೀಟ್ ಅಲ್ಲ ಅಂದ್ರೆ ಏನದು? ನನಗೆ ಸ್ವೀಟ್ ಇಷ್ಟ ಆಗುತ್ತಲ್ಲ, ಹಂಗೇಳಿ, ನಾವು ಖಾರ ಅಲ್ಲ ಅಂದಂಗಾಯ್ತು. ನೀವೇನ್ರಿ? ಓಕೆ, ಟೇಸ್ಟ್ ಮಾಡುವ. ಟೇಸ್ಟ್ ಮಾಡಿ. ಹೆಂಗ್ ಟೇಸ್ಟ್ ಮಾಡೋದು? ತುಪ್ಪ, ಜೇನುತುಪ್ಪದ ಎತ್ಕೊಂಡು ತಿನ್ಬಿಟ್ಟು. ಫಸ್ಟು ಜೇನುತುಪ್ಪ, ಆಮೇಲೆ ಸ್ವಲ್ಪ ತುಪ್ಪ, ಸಾಕಲ್ಲ? ಆಪಲ್ ಅಂತ ಏನ್ ಗೊತ್ತಾಗಲ್ಲ? ಗೊತ್ತಾಗಲ್ಲ. ಈಗ ಕ್ರಿಸ್ಪಿಯಾಗಿ ಬರಲ್ವಾ ಇದು? ಬರುತ್ತೆ, ಮಾಡ್ಬೋದು ಮೈದಾ ಹಿಟ್ಟು ಹಾಕಿ. ಮೈದಾ ಹಿಟ್ಟು ಹಾಕಿ ಮಾಡಿದ್ರೆ? ಮೈದಾ ಮೀನ್ಸ್ ಹಿಟ್ಟೆಲ್ಲ ತಗೋತೀವಲ್ಲ, ಅದ್ರಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಾಡಿದ್ರೆ ಬರುತ್ತೆ.
ಜೇನುತುಪ್ಪ ಹಾಕೊಳ್ಳೇಬೇಕು. ಹಾ ಹಾಕೊಳ್ಳಿ. ಏನು ಕೇಳಿ, ನೀವು ಸ್ವಲ್ಪ ಸಪ್ಪೆ ಹಾಕ್ತಿಲ್ಲ. ನಿಮ್ಗೆ, ವಾದಿರಾಜ್ಗೆ, ನಿಮ್ಮ ಮಗ ಸಮರ್ಥ್ಗೆ ಯೂನಿಬಿಕ್ ಕುಕೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿದೆ ಕಡುಬು, ಬ್ಲಾಕ್ ಅಂಡ್ ಕರ್ಜಿಕಾಯಿ, ಏನ್ ಬೇಕಾದ್ರೆ ಅನ್ಕೋಬಹುದು. ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಮಾಡ್ಬೇಕಾದ್ರೆ ಏನೋ ಪ್ರಜ್ಞೆಗೆ ಟೆನ್ಷನ್ ಜಾಸ್ತಿ ಇತ್ತು. ಏನೋ ನಾನು ಬಂದಾಗಿಂದ ಹೇಳ್ತಾನೆ ಇದ್ವಿ, ಏನಕ್ಕೆ ಆರಾಮ ಮಾಡಿ, ಯಾರು ಮಾಡಿ, ಇಲ್ಲಲ್ಲ ಏನಿಲ್ಲ ಅಂತ. ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ, ಸ್ವಲ್ಪ ಮೆತ್ಕಾದಂಗಿದೆ ಅಷ್ಟೇನೆ. ಅದು ಬಿಟ್ರೆ ಕ್ರಿಸ್ಪಿ ಆಗಿತ್ತು ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ 3-4 ಜನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ಸರ್ ನಮ್ಮೊಂದು ಹಾಕಿ ಇಲ್ಲಿ ಕರ್ಜಿಕಾಯಿ ನಾವು ಸ್ವಲ್ಪ ತಿಂದು ನೋಡ್ತೀವಿ, ಆಪಲ್ ಕರ್ಜಿಕಾಯಿ ಅಂತ ಇದ್ದೀರಾ ಅಂತ. ಓಕೆ, ಅವ್ರಿಗೆಲ್ಲ ಕೋಸಂಬರ ಬಂದಿದ್ದಾರೆ. ಚೈನಾಗ ಹೋಗಿ, ಲಂಡನ್ಗೆ ಹೋಗಿ, ಆಫ್ರಿಕಾಗ ಹೋಗಿ, ಜರ್ಮನಿಗೆ ಹೋಗಿ ಫೈನಲ್ ಆಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ಏನ್ ಹೆಸರು? ಶ್ವೇತಾ. ಶ್ವೇತಾ, ಎಷ್ಟು ದಿನ ಆಯ್ತು ಇಂಡಿಯಾಗೆ ಬಂದು? ಆಯ್ತು, ಒಂದು 4-5 ಮಂತ್ಸ್ ಆಗ್ತದೆ. 4-5 ಮಂತ್ಸ್ ಆಯ್ತು. ಎಷ್ಟು ವರ್ಷ ಆಯ್ತು ಚೈನಾಗ ಹೋಗಿ? ಚೈನಾ 3 years ಆಗ್ತದೆ. 3 years ಆಯ್ತು. ಎಲ್ಲೆಲ್ಲಿ ಹೋಗಿದ್ರಿ ಚೈನಾದಿಂದ? ಚೈನಾದಿಂದ ಶೇಂಘಾಯ್, ಬೀಜಿಂಗ್, ಶೆನ್ಜನ್, ಗಾಂಗ್ಝೋ, ಅಷ್ಟೇ ಹೋಗಿ ಬಂದು ಚೈನಾದಲ್ಲಿ. ಓಕೆ, ಅಂತೂ ದೇಶಾಂತರಗಳು ಹೋಗಿ ಬರ್ತಾ ಇದ್ದೀರಾ. ಫೈನಲ್ ಆಗಿ ಇಂಡಿಯಾಗೆ ಬರ್ತೀರಾ ಅಥವಾ ಅಲ್ಲೆಲ್ಲ ಸೆಟ್ಲ್ ಆಗ್ಬಿಡ್ತೀರಾ? ಇನ್ನ ಗೊತ್ತಿಲ್ಲ, ಹಸ್ಬೆಂಡ್ ಡಿಸೈಡ್ ಮಾಡ್ಬೇಕು. ಏನ್ ಹೇಳ್ತಾರೆ ಹಸ್ಬೆಂಡ್? ಹಸ್ಬೆಂಡ್ಗೆ ಇನ್ನ ಅಷ್ಟು ಮೂಡ್ ಇಲ್ಲ, ಇನ್ನ ಇಂಡಿಯಾ ಕಡೆ ಬರೋ ಕಡೆ ದುಡಿತಾ ಇದಾರೆ, ಅಲ್ಲೇ ಡಾಲರ್ಸ್ ಅಲ್ಲಿ ದುಡಿಯೋಣ ಯಾಕೆ ಸುಮ್ಮನೆ ಅಂತ. ಹೌದು. ಓಕೆ, ಎಂಜಾಯ್ ಮಾಡಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನೋ ಪ್ರಾಬ್ಲಮ್. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಬದನೆಕಾಯಿ ಸಿಮಿ ಡ್ರೈ ಮಾಡ್ತಾ ಇದ್ದೀನಿ. ಬದನೆಕಾಯಿ ಸೆಮಿ ಡ್ರೈ ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿ? ಬದನೆಕಾಯಿ ಸೆಮಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಕಪ್ಪು ಉದ್ದ ಬದನೆಕಾಯಿ, ಈರುಳ್ಳಿ, ಕಡಲೆಕಾಯಿ ಬೀಜ, ಬೆಲ್ಲ, ಬಿಳಿ ಎಳ್ಳು, ಹುಣಸೆ ಹಣ್ಣು, ಹುರಿಗಡಲೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಒಂದು ಪ್ಯಾನ್ ಕೊಡಿ, ಏನಕ್ಕೆ? ಡ್ರೈ ಫ್ರೈ ಮಾಡೋದಕ್ಕೆ. ಫಸ್ಟು ಕಲಕಾಯಿ ತೊಗೊಂತಾ ಇದ್ದೀನಿ. ಓಕೆ, ಸೊ ಕಡಲೆಕಾಯಿ ಸಿಗುತ್ತಲ್ಲ ನಿಮ್ಗೆ? ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಎಲ್ಲ ಸಿಗುತ್ತಲ್ಲ? ಎಲ್ಲ ಅದೇ ಐಟಮ್ಸ್? ಕೆಲವು ಈ ತರ ಐಟಮ್ಸ್ ಎಲ್ಲ ಸಿಗೋದಿಲ್ಲ. ಬದನೆಕಾಯಿ ಸಿಗಲ್ವಾ? ಸಿಗುತ್ತೆ, ಬಟ್ ಈ ಸೈಜ್ ಅಲ್ಲಿ ಗ್ರೀನ್ ಕಲರ್ ಸಿಗುತ್ತೆ ಅಷ್ಟೇ. ಓಕೆ ಓಕೆ ಓಕೆ. ಇದು ನಮ್ಮ ಇದು ಸಿಗೋದಿಲ್ಲ. ಚೈನೀಸ್ ಕಲ್ತ್ರಾ? ಚೈನೀಸ್ ಬೇಸಿಕ್ಸ್. ಬೇಸಿಕ್ಸಾ? ಬೇಕೇ ಬೇಕಲ್ಲ? ಬೇಕು. ಲ್ಯಾಂಗ್ವೇಜ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಇಂಡಿಯಾನಲ್ಲಿ ಹೇಗಿದೀವೋ ಹಾಗೆ ಫೀಲ್ ಆಗುತ್ತೆ. ಓಕೆ ಓಕೆ. ಲ್ಯಾಂಗ್ವೇಜ್ ಇಲ್ಲ ಪೂರ್ತಿಯಾಗಿ ಅಂದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ಅಕ್ಷರಗಳು ಜಾಸ್ತಿ ಅಲ್ಲ ಅವ್ರದ್ದು? ತುಂಬಾ 2800 ಆಲ್ಫಾಬೆಟಿಕ್ಸ್. ನೀವು ಓದಿದಿಲ್ಲ? ಇಲ್ಲ, ಬೆಂಗಳೂರಿನ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರ ಕೈ ಅಡುಗೆ ಮಾತ್ರ ಸೂಪರ್. ಇವತ್ತವರೆಗೂ ಯಾರ ಕೈಯಿಂದ ಟೇಸ್ಟ್ ನೋಡಿಲ್ಲ ನಾನು ಹತ್ರ. ಹೌದಾ? ತುಂಬಾ ಚೆನ್ನಾಗಿ. ನೀವ್ ಯಾಕೆ ಬಂದ್ರಿ? ಅವ್ರು ಚಿಕನ್ ಫ್ರೈ ಮಾಡ್ತಾರೆ, ಹೊಸಮಾಗಿರೋ. ಏನ್ ಅವ್ರ ಹೆಸರು? ಮೋಹನ್ ವಂಶಿ. ಮೋಹನ್ ವಂಶಿ. ವಂಶಿ. ಓಕೆ, ಮೋಹನ್ ವಂಶಿ. ಏನ್ರಿ ನೀವು ನಿಮ್ನೆ ಕರ್ಸ್ಬೇಕಾಯ್ತಲ್ರಿ ಚಿಕನ್ ಚಿಕನ್ ಮಾಡ್ಸಕ್ಕೆ? ಸಾಕಲ್ಲ? ಇದಾಗಿದೆ. ಏನ್ ಮಾಡಿದೀನ? ಇದು ಪ್ಲೇಟಿಗೆ ತಗೊಂಡ್ಬಿಡೋಣ. ನೋಡಿ, ಹಾಕೊಳ್ಳಿ. ನೆಕ್ಸ್ಟ್ ಸೊ ಇವಾಗ ಬಿಳೆ ಎಳ್ಳು ಹುರ್ಕೊಂತೀನಿ. ಓಕೆ, ಹಾಕೊಳ್ಳಿ. ಸಾಕಾ? ಹಾಕೊಳ್ಳಿ ಇದಕ್ಕೇನೆ. ಅದಕ್ಕೆ ಓಕೆ, ನೆಕ್ಸ್ಟ್ ಇವಾಗ ಅದು ಆಫ್ ಮಾಡಿ ಅಷ್ಟೇನಾ? ಮಿಕ್ಸಿ ಜಾರ್ ತೊಳಿ. ಮೊದಲನೇದು ಫಸ್ಟ್ ಒನ್. ಇದು ಇವಾಗ ಆಫ್ ಮಾಡಿದ್ದಲ್ಲ ಪಾನ, ಅದಕ್ಕೊಂದು ಚೂರು ಕಳ್ಳೆಪು ಹಾಕ್ಬಿಟ್ಟು ಹಾಕಿ ಹಾಕಿ ಉಗುರು ಬೇಕಾದ್ರೆ ಸಾಕು. ಓಕೆ, ಸೊ ಈಗ ಇದನ್ನು ಇದಿಷ್ಟು ಇದಕ್ಕೆ ಇದಕ್ಕೆ ಧನಿಯಾ ಪೌಡರ್ ಒಂದು 2 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಇದು ಕ್ವಾಂಟಿಟಿ ಬದನೆಕಾಯಿ ಬಂದು 1/2 kg. ಓಕೆ, ಗರಂ ಮಸಾಲ ಇದೆ, ಧನಿಯಾ ಪುಡಿ, ಗರಂ ಮಸಾಲ ನಾವು ಹುರ್ಕೊಂಡಿದ್ದು 3 ಹಾಕಿದ್ವಲ್ಲ, ಹಾಕಿ. ಹುಣಸೆ ಹಣ್ಣು. ಅದು ಕಪ್ಪು ಹುಣಸೆ ಹಣ್ಣು ತಂದಿದ್ದೀರಾ? ಹುಣಸೆ ಹಣ್ಣು ಟೇಸ್ಟ್ ಇರಬೇಕಿದು. ಹುಣಸೆ ಹಣ್ಣು ಟೇಸ್ಟ್. ಓಕೆ, ಇದಿಷ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಇದೇನು ಕಾಯಿಸ್ಕೊಳ್ಳೋದು, ಎಣ್ಣೆ ಕಾಯ್ದಲ್ಲ, ಏನು ಬೇಡವಾ? ಇವಾಗ ಏನು ಇದು ಫಸ್ಟ್ ಇದು ರೆಡಿ ಮಾಡ್ಕೊಂಡು ಸ್ಟಫ್ ಮಾಡ್ಕೊಬೇಕು. ಮಾಡಿ ಮಾಡಿ. ಉಪ್ಪು ಹಾಕೊಂತೀನಿ. ಹಾಕಿ.
ಅರ್ಶಿನದ ಪುಡಿ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸೋದು ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಅಚ್ಕಾರ್ ಪುಡಿ, ಎವರೆಸ್ಟ್ ಅವರ ಅಚ್ಕಾರ್ ಪುಡಿ, ಅದ್ಭುತವಾದಂತ ಅಚ್ಕಾರ್ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಿಕ್ಸ್ ಮಾಡ್ಕೊಂಡು ಮಾಡಿ 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 ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಡಿರುವಂತ ಪೌಡರ್ ಜೊತೆಗೆ ಖಾರದ ಪುಡಿ, ಅರಿಶಿನ ಪುಡಿ ಎರಡನ್ನೂ ಹಾಕೊಂಡಿದೀವಿ. ಪೌಡರ್ ರೆಡಿ ಆಗಿದೆ. ಓಕೆ, ಇವಾಗ ಇದಕ್ಕೆ ಆಯಿಲ್ ಹಾಕ್ಬೇಕು. ಏನ್ ಆಯಿಲ್ ಹಾಕ್ತೀರಾ? ಮಾಮೂಲಿ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾವ್ದೋ ಹೊಸ ವಿಧಾನ ಬಿಡಿ ಶ್ವೇತಾ, ನಾವು ನೋಡಿಲ್ಲ. ಇದು ಇನೋವೇಟೆಡ್ ಬೈ ಮೈ ಮದರ್. ಹೌದಾ? ಅವ್ರ ಸ್ವಂತ. ಹೌದಾ? ಓಕೆ ಓಕೆ ಓಕೆ. ಏನೋ ಒಂದು ದಾರಿ ಮಾಡ್ತೀರಾ ಇವತ್ತು? ನಿಮ್ಮ ಯಜಮಾನ ತಿನ್ಸಿದ್ದೀರಾ ಇದನ್ನ? ಇಲ್ಲ ಇಲ್ಲ, ಇದು ಇನ್ನೂ ಟ್ರೈ ಮಾಡಿಲ್ಲ. ಪಾಪ ಎಲ್ಲಿ ಅದು ಸಿಕ್ಕಲ್ಲ ಅದು. ಹೌದಾ? ಓಕೆ ಓಕೆ ಓಕೆ. ಸೊ ಇದಾಗಿದೆ. ಓಕೆ, ನನಗೆ ಒಂದು ಪ್ಲೇಟ್ ಕೊಟ್ಟು. ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ 196 ಕಂಟ್ರೀಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲ 60 ಕಂಟ್ರೀಸ್ ಕವರ್ ಅಪ್ ಮಾಡಿದ್ದಾರೆ. ಹೋಗ್ಬಿಡ್ತಾರೆ ಬಿಡಿ, ಇನ್ನೇನು ಇನ್ನೊಂದು 89 ತಾನೆ. ಹೌದು, ಹೇಳ್ಸ್ಕೋತ್ರ ಮಾತಾಡ್ತೀವಿ. ನಮ್ಮ ಮಾವ ವರ್ಲ್ಡ್ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡ್ತಾ ಇರ್ತಾರಾ? ಮಗ ಚೈನಾ, ಲಂಡನ್, ಜರ್ಮನಿ, ಫಿನಿಶ್ ಅಂತನಾ? ಯಾವ ಕಂಟ್ರೀಸ್ಗೆ ಹೋಗಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕೊಂಡ್ರೆ ಹಾಕಿ. ಇದಾಗಿದೆ. ಅದನ್ನ ಹಾಕೊಂಡ್ರೆ ಒಂಚೂರು ಬೆಲ್ಲ ಹಾಕ್ಬಿಡೋಣ. ಬೆಲ್ಲ ಬೇಕಾ? ಹಾಕಿ ಹಾಕಿ ಒಂಚೂರು. ಓಕೆ ಓಕೆ. ಇದು ಮುಚ್ಬಿಡೋಣ. ಇನ್ನೇನು ಹಾಕೋದಿಲ್ವಾ? ಎಲ್ಲ ಹಾಕಿದೆಲ್ಲ ಆಯ್ತಾ? ಎಲ್ಲ ಹಾಕಿದೆ. ಇನ್ನೊಂದು 2 ಮಿನಿಟ್ಸ್ 5 ಮಿನಿಟ್ಸ್. ಓಕೆ, ನೋಡೋಣ. ಹಾ. ಓಹೋ, ಏನ್ರಿ ಇಷ್ಟೊಂದು ಎಣ್ಣೆ ನೀರು ಎಲ್ಲ ಬಿಟ್ಕೊಂಡಿದ್ಯಾ? ಇವಾಗ ಈ ಮಿಕ್ಕಿರೋ ಮಸಾಲೆ ಇದೆಲ್ಲ, ಓಕೆ, ಅದನ್ನ ಆಡ್ ಮಾಡ್ಬಿಡೋಣ. ಮಾಡ್ಬಿಡಿ ಮಾಡ್ಬಿಡಿ ಮಾಡ್ಬಿಡಿ. ಫುಲ್ ಬೆಂದೋಗಿದೆ ರೀ, ಸಾಕು. ನಿಂಬೆ ಆಮೇಲೆ ಹಾಕ್ತೀರಾ? ನಿಂಬೆಹಣ್ಣು ಜಸ್ಟ್ ಮೇಲೆ ಇಡೋದು ಅಷ್ಟೇ, ಗಾರ್ನಿಶ್. ಮುಗೀತಾ? ಮುಗೀತು. ಆಹಾ, ಮೀನ್ ತರ ಕಾಣುತ್ತೆ ಆದ್ರೆ ಮೀನ್ ಅಲ್ಲ. ಬದನೆಕಾಯಿ ಸೆಮಿ ಡ್ರೈ ರೆಡಿ. ಅಬ್ಬಾ, ಕಷ್ಟಪಟ್ಟು. ಓಕೆ, ಬದನೆಕಾಯಿ ಸೆಮಿ ಡ್ರೈನ ನಮ್ ಕೈಲಿ ಮಾಡ್ಕೊಟ್ಟಿದ್ದಾರೆ. ಹೊಸ ವಿಧಾನದಲ್ಲಿ ಮಾಡಿದ್ದಾರೆ, ತುಂಬಾ ಸಖತ್ತಾಗಿ ಮಾಡಿ ನಮ್ಮ ಹತ್ರ ತೋರಿಸಿದ್ದಾರೆ ಶ್ವೇತಾ ಅವರು. ಶ್ವೇತಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಬದನೆಕಾಯಿ ಸೆಮಿ ಫ್ರೈ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಒಂದೊಂದಾಗಿ ಕಡಲೆಕಾಯಿ ಬೀಜ, ಬಿಳಿ ಎಳ್ಳು, ಹುರಿಗಡಲೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಗರಂ ಮಸಾಲ, ಹುಣಸೆ ಹಣ್ಣು ಸೇರಿಸಿ ಪುಡಿ ಮಾಡಿಕೊಳ್ಳಿ. ಇದಕ್ಕೆ ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಎಣ್ಣೆ ಹಾಕಿ ಕಲಸಿ ಕತ್ತರಿಸಿದ ಕಪ್ಪು ಉದ್ದ ಬದನೆಕಾಯಿಗೆ ತುಂಬಿ ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಮಸಾಲೆ ತುಂಬಿದ ಬದನೆಕಾಯಿ, ಬೆಲ್ಲ ಸೇರಿಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ನಂತರ ಉಳಿದ ಮಸಾಲ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಕಲಸಿದರೆ ಬದನೆಕಾಯಿ ಸೆಮಿ ಫ್ರೈ ಸವಿಯಲು ಸಿದ್ಧ. ಓಕೆ, ಅದ್ಭುತವಾಗಿರುವಂತಹ ಸೆಮಿ ಡ್ರೈ ಬದನೆಕಾಯಿಯ ಪೂರ್ತಿ ಬದನೆಕಾಯಿ ಮಾಡಿರುವಂತ ಫ್ರೈಯೋ ಗೊಜ್ಜೋ ಏನೋ ಗೊತ್ತಿಲ್ಲ. ಸೆಮಿ ಡ್ರೈ ಅಂತ ಹೇಳಿದ್ರೆ ಹಂಗಾಗಲ್ಲ ಇದು. ತಾಳಿ ಏನಂತ ನಾನು ಹೇಳ್ತೀನಿ. ಚೆನ್ನಾಗಿದೆ, ಫಸ್ಟ್ ಚೆನ್ನಾಗಿರ್ಬೇಕು, ಆಮೇಲೆ ಬಾಕಿ ಕತೆ. ಬೇಕಾ ಇದು? ಥ್ಯಾಂಕ್ಸ್ ಟು ನಿಮ್ಮಮ್ಮ. ಡಿಫ್ರೆಂಟ್ ಆಗಿದೆ. ಬಟ್ ನೀವು ಹೀಗೆ ತಿನ್ನೋದ್ರಲ್ಲಿ ಇನ್ನೂ ಒಂದು ಮಜಾ ಇರುತ್ತೆ.
ಮಜಾ ಇರುತ್ತೆ. ಈ ಬದನೆಕಾಯಿ ಕತೆ ಹೇಳಿ, ನಮ್ ಬಾಯಿ ಕತೆ ಹೇಳಿ. ಥ್ಯಾಂಕ್ ಯು. ಗುಡ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಎಲ್ಲಿಂದಲೂ ಹೋಗಿ ಎಲ್ಲಾ ದೇಶಕ್ಕೂ ಸುತ್ಕೊಂಡು ಕಡೆಯಾಗಿದಾಗ ಇಲ್ಲಿ ಬಂದು ಅಡಿಗೆ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ನಿಮ್ಗೆ. ಮತ್ತೆ ನಿಮ್ಮಮ್ಮ ಶ್ಯಾಮಲಾ ಅವ್ರಿಗೂ ಸಹ ಥ್ಯಾಂಕ್ಸ್. ಒಂದ್ಸರಿ ಅವ್ರನ್ನ ಕಳ್ಸ್ಕೊಡಿ. ನಿಮ್ಮ ವಂಶಿಯವ್ರಿಗೆ ಕೇಳಿದೆ ಅಂತ ಹೇಳಿ ಬೆಂಗಳೂರಿಗೆ ಬಂದ ಕರ್ಕೊಂಬನ್ನಿ, ಒಂದು ಚಿಕನ್ ಮಾಡ್ಸೋಣಂತೆ. ಥ್ಯಾಂಕ್ ಯು ವಂಶಿ, ಥ್ಯಾಂಕ್ ಯು ಸರ್. ಎಷ್ಟು ಸಖತ್ತಾಗಿದೆ ಅಂದ್ರೆ ಈ ತಿಂದಾಗಲೇ ಗೊತ್ತಾಗೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೊಸ ವಿಧಾನ. ಮುಂದಿನ ಬಂದಿದ್ದಾರೆ ಮುರಳಿ ಅವರೇ. ನಾವು ಗೃಹಿಣಿ ಏನಲ್ಲ, ಇನ್ನೂ ಮದುವೆ ಆಗಿಲ್ಲ, ಬಟ್ ಅಡುಗೆ ಮಾಡಕ್ ಮಾತ್ರ ತುಂಬಾ ಸಖತ್ತಾಗಿ ಬರುತ್ತೆ. ಚಾನ್ಸ್ ಕೊಡ್ತೀರಾ ಅಂತ ಕೇಳಿದ್ರು. ಇಲ್ಲ ಇಲ್ಲ ಪರವಾಗಿಲ್ಲ, ಯಾರು ಬೇಕಾದ್ರೂ ಬಂದು ಅಡುಗೆ ಮಾಡ್ಬೋದು ಅಂತ ನಾವ್ ಹೇಳಿದ್ವಿ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಚೈತನ್ಯ. ಚೈತನ್ಯ, ಏನ್ ಮಾಡ್ಕೊಂಡಿದ್ದೀರಾ? ಈಗ ಏನ್ ಮಾಡ್ಕೊಂಡಿದ್ದೀನ, ಯಾವಾಗ್ಲೂ ಏನ್ ಮಾಡ್ಕೊಂಡಿರ್ತೀನಿ. ಇವಾಗ ಏನ್ ಮಾಡ್ತೀರಾ ಬೇಡ, ಮೊದ್ಲು ಇವಾಗ ಏನ್ ಮಾಡ್ಕೊಂಡಿದ್ದೀರಾ? ನಾನು TCS ಅಲ್ಲಿ ವರ್ಕ್ ಮಾಡ್ತಾ ಓಕೆ 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 ಓಕೆ. ವಾರದಲ್ಲಿ 5 ದಿನ ಕೆಲಸ, 2 ದಿನ ಆರಾಮು, ಆದ್ರೂ 5 ದಿನ ಫುಲ್ ಟೆನ್ಷನ್ ಕೆಲಸ. ಟೆನ್ಷನ್ ಅನ್ಕೊಂಡ್ರೆ ಟೆನ್ಷನ್ ಸರ್, ಇಲ್ಲ ಅಂದ್ರೆ ಇಲ್ಲ. ಬೇರೆ ಎಲ್ಲಿದೆ? ಮನೆಯಲ್ಲಿದೆ ಚೈತನ್ಯ? ನಾನು PG-ಲಿ ಇರೋದು ಸರ್. PG-ಲಿ ಯಾವರು? ಕುಂದನಹಳ್ಳಿ ಗೇಟ್, ಬ್ಯಾಂಗ್ಳೂರ್. ಮನೆ ಅಪ್ಪ ಅಮ್ಮ ಸಿರ್ಸಿ ಅವರಾ? ಹೌದು. ಓಕೆ. ಎಲ್ಲಿ ಸಿರ್ಸಿನಲ್ಲಿ ಮನೆ? ಸಿರ್ಸಿದಲ್ಲಿ ಫಾರ್ಮ್ ಹೌಸ್ ಇದೆ ಸರ್. ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು? ಬ್ಯಾಂಗ್ಳೂರ್ ಬಂದು 1.5 years. ಇನ್ನ ಬೆಂಗಳೂರು ಆಗಿಲ್ಲ ನೀವು? ಕುಂದನಹಳ್ಳಿ ಗೇಟ್ ಅಲ್ಲಿ ಇದೀರಾ ಅಂದ್ರೆ ಈ ಕಡೆ ಎಲ್ಲ ಬೆಂಗಳೂರು ಇನ್ನ ನೋಡಿರಲ್ಲ ನೀವು? ನೋಡಿದೀನಿ ಸರ್. ಫುಲ್ ಅಲ್ಲಿ ನೋಡಿದೀರಾ? ಇದು ಈಗ ಬನಶಂಕರಿ ಏರಿಯಾಕ್ ಬಂದ್ರೆ ಅಷ್ಟೇನೆ ಕೋರ್ ಬ್ಯಾಂಗ್ಳೂರ್ ಅಂತ ಅನ್ಸೋದ್ ನನಗೆ. ಹೌದಾ? ಮಲ್ಲೇಶ್ವರಂ ಕಡೆ ಎಲ್ಲ ಬಂದ್ರೆ ಅನ್ಸಲ್ವಾ? ಅನ್ಸುತ್ತೆ ಸರ್. ಮಲ್ಲೇಶ್ವರಂ ಎಲ್ಲ ಬಂದಿದ್ದೀರಾ? ಬಂದಿದ್ದೀನಿ. ಕರೆಕ್ಟ್. PG-ಲಿ ಇದ್ದೀರಾ? ಅಡಿಗೆ ಮಾಡೋದು ಹೆಂಗ್ ಕಲ್ತ್ರಿ? ಅಡ್ಗೆ ಮಾಡೋಕ್ PG-ಲೇ ಇಲ್ಲಿ ಇರ್ಬೇಕಂತ ಏನಿಲ್ಲ ಅಲ್ಲ. ಮನೇಲಿ ಕಲ್ತಿದ್ರಾ? ಮನೇಲಿ ಅಮ್ಮ ಹೇಳ್ಕೊಟ್ಟಿದ್ರಾ? ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅಡಿಗೆ ಮಾಡ್ಕೋಬೋದಾ PG-ನಲ್ಲಿ? ಹಾ ಮಾಡ್ಕೋಬಹುದು. ಮಾಡ್ಕೋಬೋದಾ? ಮಾಡ್ಕೋಬಹುದು. ಓಕೆ ಓಕೆ. ಹಂಗೆ ಮನೇಲಿ ಮಾಡ್ಕೊಳ್ತೀರಾ? ಮಾಡ್ಕೊಂತೀನಿ. ವೆರಿ ಗುಡ್. ಏನ್ ಮಾಡ್ತಾ ಇದ್ದೀರಾ? ಇವತ್ತು ಪನ್ನೀರ್ ಸ್ಪೈಸಿ ಸ್ಟಿಕ್. ಏನೇನ್ ತಂದಿದ್ದೀರಾ ಮಾಡಕ್ಕೆ? ಪನ್ನೀರ್ ಸ್ಪೈಸಿ ಸ್ಟಿಕ್ಸ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ರೆಡ್ ಚಿಲ್ಲಿ ಸಾಸ್, ಬಿಳಿ ಎಳ್ಳು, ಕಾಳು ಮೆಣಸಿನ ಪುಡಿ, ಅಡುಗೆ ಸೋಡಾ, ಬ್ರೆಡ್ ಕ್ರಮ್ಸ್, ಉಪ್ಪು, ಎಣ್ಣೆ. 1/2 inch diameter, 100 ಪೀಸ್ ಆರ್ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ಎಷ್ಟು ಬೇಕು ಅಷ್ಟು. ಓ ಇಂಜಿನಿಯರ್ ಹಿಂಗೆಲ್ಲ ಜನಕ್ಕೆ ಅರ್ಥ ಆಗಲ್ಲ. ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಅಂಡ್ ಡೈಮೆನ್ಷನ್ ಅಂಡ್ ವಿಡ್ತ್ ಅಂಡ್ ಡೆಪ್ತ್ ಅಂಡ್ ಲೆಂತ್. ಏನ್ರಿ ನೀವು ಹಿಂಗೆಲ್ಲ ಹೇಳ್ತಾ ಇದೀರಾ? ಹೆಂಗೋ ಉದ್ದುದಕ್ಕೆ ನೀವು ಪನ್ನೀರ್ನ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಭಾಷೆನಲ್ಲಿ. ಓಕೆ. ಬೇಕಾಗಿದ್ದ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ. ಹಾ, ಈ ತರ ಹೇಳಿದ್ರೆ ಅರ್ಥ ಆಗತ್ತೆ ಜನಕ್ಕೆ. ಓಕೆ. ಏನ್ ಕೊಡ್ಲಿ ಮಾಡಕ್ಕೆ ನಿಮ್ಗೆ? ಫಸ್ಟ್ ಆಫ್ ಆಲ್ ಒಂದು ಬೌಲ್ ಕೊಡಿ. ತಗೊಳ್ಳಿ. ಮೈದಾ ಹಾಕ್ತಾ ಇದ್ದೀನಿ. ಹಾಕಿ. ಆಮೇಲೆ ನೆಕ್ಸ್ಟ್ ಇದು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ಹಾಕಿದ್ರೆ ಸಾಕು. ಇದ್ರ ಮೈದಾ 1 ಕಪ್ ತಗೊಂಡ್ರೆ ಅರ್ಧ ಕಪ್ ಹಾಕಿದ್ರೆ ಸಾಕು. ನೋ ಪ್ರಾಬ್ಲಮ್, ಹಾಕೊಳ್ಳಿ. ಇದು ಗ್ರೇವಿನಾ ಡ್ರೈ ಐಟಮಾ ಏನು? ಡ್ರೈ ಐಟಮ್ಸ್, ಡೀಪ್ ಫ್ರೈ. ಡೀಪ್ ಫ್ರೈ ಮಾಡ್ತೀವಾ? ಎಸ್. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಸರ್. ಇದಾದ್ಮೇಲೆ ಫ್ರಿಜ್ ಅಲ್ಲಿ ಒಂದು 5 ನಿಮಿಷ ಇಡಬೇಕು, ಆವಾಗ ಕಾಯಕ್ಕೆ ಇಡೋಣ. ಓಕೆ ಮೇಡಮ್, ನೀವು ಹೆಂಗ್ ಹೇಳ್ತೀರಾ ಹಂಗೆ. ಇವಾಗ ನಾನು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಹಾಕಿ. ರೆಡ್ ಚಿಲ್ಲಿ ಸಾಸ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಹಸಿ ಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಸಾಸ್. ವೆರಿ ಸಿಂಪಲ್. ಓಕೆ. 2 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಶುಂಠಿ. ನಮ್ ಕಡೆ ಎಲ್ಲ ಖಾರ ಜಾಸ್ತಿ ತಿನ್ನಲ್ಲ. ಹೌದೌದು, ಆಗ ಬರಲ್ಲ ಅವ್ರಿಗೆ. ಸೊ ನಿಮಗೆ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಸ್ವಲ್ಪ. ನಾವೇ ಪೆಪ್ಪರ್ ಬೆಳೆಯೋದಕ್ಕೆ ಬೆಳಿತೀರಾ ನೀವೇ? ಹೌದು. ಓಕೆ. ಫಾರ್ಮ್ ಹೌಸ್ ಅಲ್ಲಿ ಬೆಳಿತೀರಿ ನೀವು? ಹೌದು. ಪೆಪ್ಪರ್. ಏನೇನ್ ಬೆಳಿತೀರಾ? ಪೆಪ್ಪರ್ ಬೆಳಿತೀವಿ, ಬಾಳೆ, ತೆಂಗು, ಅಡಿಕೆ, ಆಮೇಲೆ ವೆನಿಲಾ. ವೆಜ್, ಪ್ಯೂರ್ ವೆಜ್. ಓಕೆ. ನಾನು ಯಾವತ್ತೂ ನಾನ್ ವೆಜ್ ತಿಂದಿಲ್ಲ. ನಾವು ಅಷ್ಟೇ ಮುಟ್ಟು ನೋಡಲ್ಲ. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಓಕೆ. ಬೆಳ್ಳುಳ್ಳಿ. ಓಕೆ. ಆಮೇಲೆ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ. ಹಾಕಿ. ಕೆಲ್ಸಕ್ಕೆ ಸೇರಿದ್ರಲ್ಲ, ನಿಮ್ಮ ಮನೇಲಿ ಕಳಿಸ್ಕೊಟ್ರ ಬೆಂಗಳೂರಿಗೆ ಹೋಗಿ ಒಬ್ಳೆ ಅಂತ? ಹಾ ಹೌದು ಸರ್. ಓದಿದ್ದಕ್ಕೆ ಏನಾದ್ರು ಮಾಡ್ಬೇಕು. 1-2 ವರ್ಷ ಕೆಲಸ ಮಾಡು, ಆಮೇಲೆ ಮದುವೆ ಮಾಡ ಅಂತ ಹೇಳಿ ಕಳಿಸಿದ್ರ? ಹೌದು ಸರ್. ಮಾಡಿ 1-2 ವರ್ಷ ಕೆಲಸನ. 2 ವರ್ಷ ಆಯ್ತು. 2 ವರ್ಷ ಆಯ್ತಾ? ಮತ್ತೆ ಮನೆಯವ್ರು ಹೇಳಿ ಮದುವೆ ಮಾಡಿ ಮಾಡ್ತಾರೆ. ಹೇಳಿದಿರಾ? ಕೆಲ್ಸಾನೇ ಮಾಡ್ತೀರಾ, ಮರ್ತೋಗ್ಬಿಡ್ತಾರೆ ಮನೇಲಿ. ಅವಾಗ ಜ್ಞಾಪಿಸ್ತಾರೆ ಈ ವರ್ಷ ಮದುವೆ ಮಾಡಿ ನಂಗೆ ಅಂತ. ಒಂದ್ಸರಿ ಹೇಳಿ. ಶೋರ್. ಯಾವಾಗಲೂ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ಆಸ್ ಪರ್ ಅವರ್ ರಿಕ್ವೈರ್ಮೆಂಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅವರ್ ಪೇರೆಂಟ್. ಅದರ್ವೈಸ್ ದೇ ಆರ್ ಫರ್ಗೆಟಿಂಗ್. ಬಟ್ ಪೇರೆಂಟ್ಸ್ ಆರ್ ಪೇರೆಂಟ್ಸ್, ದೇ ವಿಲ್ ಡೂ ಇಟ್. ನೋ, ದೇ ವಿಲ್ ಡೂ ಇಟ್. ನಾವು ಜ್ಞಾಪಿಸ್ತಾ ಇರಬೇಕು. ಓಕೆ. ಈಗ ಸಾಲ್ಟ್ ಫೈನಲಿ ಹಾಕಿ.
ಇಷ್ಟು ಪಾಪ. ನೀವು ಪಿ ಜಿಲಿ ಒಬ್ರಿಗೆ ಅಡಿಗೆ ಮಾಡ್ಕೊಳ್ಳೋದಲ್ವಾ? ನಾನು ನನ್ನ ರೂಮ್ಮೇಟ್ ಏನು ಹುಡುಗಿ ಹೆಸರೇನು? ಪ್ರೀತಿ. ರೇ ಪ್ರೀತಿ, ಚೈತನ್ಯ ಚೆನ್ನಾಗಿ ಅಡಿಗೆ ಮಾಡ್ತಾರಾ? ಓ ಸಖತ್ ಅಡಿಗೆ ಮಾಡ್ತಾರಂತೆ ಬಿಡಿ. ಓಕೆ ಸಾಕು ಸರ್, 1 ಸ್ಪೂನ್. ಓಕೆ ಮೇಡಮ್, ಸಾಕು ಸಾಕು ಅಂತ ಹಾಕ್ತಾನೆ ಇದ್ದೀರಾ. ಉಪ್ಪಾದ್ರೆ ಮಾತ್ರ ಉಪ್ಪು ಒಂದು ನಾನು ಎಲ್ಲ ಮನೆಯಲ್ಲಿ ಪ್ರೀತಿಗೆ ಕೊಡೋದು, ನಾನ್ ಮಾತ್ರ ತಿನ್ನೋಡಲ್ಲ. ಮನೆಯಲ್ಲಿ ನಾನು ಏನ್ ಮಾಡಿದ್ರು ಉಪ್ಪು ಮೆಜರ್ಮೆಂಟ್ ಮಾತ್ರ ಅಮ್ಮನಿಗೆ ಕೇಳೇ ಮಾಡ್ತಿದ್ದೆ. ಫೋನ್ ಮಾಡ್ಬಿಟ್ಟಮ್ಮ, ನಾನೀಗ ಡೈಮೆನ್ಷನ್ ಆಫ್ 2/3/4 ಈ ತರ 4 ಪೀಸ್ ಹಾಕ್ತಾ ಇದೀನಿ. ಎಷ್ಟು ಉಪ್ಪಾಕ ಇಲ್ಲ ಇಲ್ಲ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆಗುತ್ತಾ? ಎಸ್. ನೋಡೋಣ ಬಿಡಿ, ಮಾಡಿ. ಸೊ ನಾವು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ 1 ಬೌಲಲ್ಲಿ ಬ್ರೆಡ್ ಕ್ರಮ್ಸ್ ಮತ್ತೆ ಎಳ್ಳನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಬೇಡ. ಮಾಡಿ ಇಟ್ಕೋಬೇಕಾ? ಎಸ್. ಮಿಕ್ಸ್ ಮಾಡಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನಾನು ಕತೆ ಕವನ ಬರೆಯೋ ಕತೆ ಕವನ. ನಾನು 2 ನಿಮಿಷ ಎಲ್ಲೋ ಹೋಗ್ಬಿಟ್ಟೆ ರೀ. ಕತ್ತೆ ಗೀತೆ ಸಾಕ್ಬಿಡ್ತೀರ ಅನ್ಕೊಂಡೆ ನಾನು. ಕತೆನು ಬರೀಬಹುದು ಸರ್, ಕತೆನ್ ಬರ್ದ್ರೆ ಪೇಂಟಿಂಗ್ ಆಗುತ್ತೆ. ಅದೇ ಕತ್ತೆ ಬರೀತಿರೋ, ಕತ್ತೆ ಇಟ್ಕೊಂಡು ಸಾಕೊಂಡಿದಿರೋ, ಯಾರು ಗೊತ್ತ್ರಿ? ಇಲ್ಲ ಸ್ವಲ್ಪ ಹಂಗೇನೆ. ಇಲ್ಲ, ನನಗೆ ಕನ್ನಡದ ಬಗ್ಗೆ ಸ್ವಲ್ಪ ಜಾಸ್ತಿನೇ ಅಭಿಮಾನ ಇದೆ, ಅದಕ್ಕೆ ಕನ್ನಡ ಹಿಂಗ್ ಆಗ್ಬಿಟ್ಟಿರೋದು. ಇಲ್ಲ ಸರ್, ಆತರ ಏನಿಲ್ಲ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಆಯ್ತು ಸರ್. ಆಯ್ತಾ? ಇವಾಗ ಸರ್ ಹಿಟ್ ರೆಡಿ ಆಗಿದೆ. ಇದು ರೆಡಿ ಆಗಿದೆ, ಇದು ರೆಡಿ ಆಗಿದೆ, ಅದು ರೆಡಿ ಆಗಿದೆ. ರೆಡಿ ಆಗಿದೆ. ಇವಾಗ ಪನ್ನೀರನ್ನ ಇದರಲ್ಲಿ ಡಿಪ್ ಮಾಡೋಣ. ಓಕೆ ಮಾಡಿ. ಆಸ್ ಪರ್ ಡೈಮೆನ್ಷನ್ ಇದೆಯಲ್ಲ? ಆಸ್ ಪರ್ ಡೈಮೆನ್ಷನ್. ಓಕೆ ಹಾಕಿ. ಆಹಾ. ಆಮೇಲೆ ಇವಾಗ ಇದರಲ್ಲಿ ರೋಲ್ ಮಾಡ್ಕೊಳ್ಳೋಣ. ಐ ಮೀನ್ ಆಯ್ತು ಮಾಡಿ ಮಾಡಿ ಮಾಡಿ. ಪ್ರೀತಿ ಯಾವ್ದು ನಿಮ್ಮೂರವರೇನಾ? ನಾವ್ LKG ಫ್ರೆಂಡ್ಸ್, ನಾನು ಪ್ರೀತಿ, ನಿವೇದಿತಾ ಅಂತ ಮತ್ತೊಬ್ರು. ಪ್ರೀತಿ ಇಲ್ಲದ ಮೇಲೆ ಮಾಡಿ. LKG ಇಂದ ಜೊತೆ ಗೊತ್ತಾರಲ್ಲ? ಹೌದು ಸರ್, ಒಂದೇ ಸ್ಕೂಲ್, ಒಂದೇ ಕಾಲೇಜ್, ಒಂದೇ ಇಂಜಿನಿಯರ್. ಓಕೆ. TCS ಅವರುವೆ? ಒಬ್ರು TCS ಮತ್ತೊಬ್ರು ಟೊಶಿಬಾಲ್ ಇದ್ದಾರೆ. ಪರವಾಗಿಲ್ಲ. ಇವಾಗ ಏನ್ ಮಾಡ ಇದನ್ನ? ಇವಾಗ 5 to 10 ಮಿನಿಟ್ಸ್ ಫ್ರಿಡ್ಜ್ ಅಲ್ಲಿ ಇದೆ. ಇದು ಫ್ರಿಡ್ಜ್ ಅಲ್ಲಿ ಏನ? ಫಸ್ಟ್ ಎಣ್ಣೆ ಏನ ರೀ? ಎಸ್. ಎಣ್ಣೆ ಇಡೋದು ಬೇಡವಾ? ಎಸ್. ತರಣ? ತರಣ. ಓಹೋ, ಫುಲ್ ತಣ್ಣಗಾಗ್ಬಿಟ್ಟಿದೆ. ಮ್ಯಾರಿನೇಟ್. ಓಕೆ, ಏನ್ ಮಾಡೋದು ನೆಕ್ಸ್ಟ್? ಈಗ ಇದನ್ನ ಡೀಪ್ ಫ್ರೈ ಮಾಡಿ. ನೀವೇ ರೆಸಿಪಿ ಕಂಡುಹಿಡಿದಿದ್ದೀರಾ? ಸ್ವಲ್ಪ ಅಂದ್ರೆ ನಿಮ್ಮಮ್ಮ ಒಂದು ಅರ್ಧ ಹೇಳ್ಕೊಟ್ರಾ? ಏನ್ ಹಾಕೋದು ಅಂತ ಹೇಳ್ಕೊಟ್ರು. ಓಕೆ. ಏನೇನ್ ಮಾಡ್ಕೊಳ್ತೀರಾ ಒಬ್ರೇ ನೀವು ಪಿಜಿನಲ್ಲಿ? ಒಬ್ರೇ ಸರ್. ಬ್ರೇಕ್ಫಾಸ್ಟ್ ನಾನು ಮಾಡ್ತೀನಿ. ದಿನ ಬ್ರೇಕ್ಫಾಸ್ಟ್? ದಿನ ಅಲ್ಲ, ಯಾವಾಗ ಬೇಜಾರಾದಾಗ. ಅಲ್ಲಿ ಬೇಜಾರಾದಾಗ ಇಲ್ಲಿ. ಓಕೆ. ಸ್ಪೈಸಿ ಪನ್ನೀರ್ ಸ್ಟಿಕ್ ತಿನ್ನೋಕೆ ರೆಡಿ ಮುರುಳಿಗೆ. ಅಬ್ಬಾ, ಫೈನಲ್ ಆಗಿ ರೆಡಿ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು ಚೈತನ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತ ಸ್ಪೈಸಿ ಪನ್ನೀರ್ ಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ಸ್ಟಿಕ್ಕು ಯಾವ ರೀತಿ ಮಾಡುದು ಪನ್ನೀರಿಂದ ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪನ್ನೀರ್ ಸ್ಪೈಸಿ ಸ್ಟಿಕ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ರೆಡ್ ಚಿಲ್ಲಿ ಸಾಸ್, ಶುಂಠಿ, ಕಾಳು ಮೆಣಸಿನ ಪುಡಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಡುಗೆ ಸೋಡಾ, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ. ಒಂದು ಪ್ಲೇಟ್ಗೆ ಬ್ರೆಡ್ ಕ್ರಮ್ಸ್, ಬಿಳಿ ಎಳ್ಳು ಹಾಕಿ ಕಲಸಿಕೊಳ್ಳಿ. ಪನ್ನೀರ್ ಅನ್ನು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಮಿಕ್ಸ್ ನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ 5 ನಿಮಿಷ ಫ್ರಿಡ್ಜ್ ನಲ್ಲಿಟ್ಟು ತೆಗೆದು ನಂತರ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪನ್ನೀರ್ ಸ್ಪೈಸಿ ಸ್ಟಿಕ್ಸ್ ರೆಡಿ ಟು ಈಟ್. ಚೈತನ್ಯ ಅವರೇ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಚೆನ್ನಾಗಿರುತ್ತೆ. ಪ್ರೀತಿ ಕರೀಲಾ? ಪ್ರೀತಿನ್ ಬೇಡ. ಬೇಡ ಅಲ್ಲ? ಬೇಡ. ಪ್ರೀತಿ ಬೇಡವಂತೆ. ಓಕೆ, ನೋ ಪ್ರಾಬ್ಲಮ್. ನಮಗೋಸ್ಕರ ಮಾಡಿ ಕೊಟ್ಟಿದ್ದೀರಾ. ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು? ಚೆನ್ನಾಗಿರುತ್ತೆ. ಗ್ಯಾರಂಟಿನಾ? ಇರುತ್ತೆ. ಓಕೆ.
ಚೆನ್ನಾಗಿದೆ. ಇನ್ನ ಖಾರ ಉಪ್ಪು ಹಾಕ್ಬೋದಾಗಿತ್ತು. ಹಾಕ್ಬೋದಿತ್ತು ಆದ್ರೆ ಯಾಕೆ? ನಿಮ್ಮ ಇದ್ರ ಮೇಲೆ ಬೇಕಾದ್ರೆ ಹಾಕ್ಬಹುದು. ನಾ ಹೇಳಿದೆ ಫಸ್ಟ್ ನಿಮ್ಗೆ ನಮ್ ಕಡೆ ಖಾರ ಕಡಿಮೆ ಅಂತ ಹೇಳಿ. ನೀವು ನಿಮ್ ಕಡೆ ಮಾಡ್ತಾ ಇರೋ ಅಡುಗೆ ನಮ್ ಕಡೆ ಮಾಡ್ತೀವಿ. ಎಲ್ಲರಿಗೂ ಮಾಡ್ತಿದ್ದೀನಿ, ಅದಕ್ಕೆ ಹೇಳಿದ್ದು. ಚೆನ್ನಾಗಿದೆ, ಸಕ್ಸಸ್ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಇದೆ ಅನಿಸ್ತಾ ಇದೆ. ಬಟ್ ಆದ್ರೂ ಮಾಡಿರುವಂಥ ಕ್ರಮ, ಈ ಟೇಸ್ಟ್ ಎಲ್ಲ ಮೇಲ್ಗಡೆ ಕೋಟಿಂಗ್ ಗೀಟಿಂಗ್ ಎಲ್ಲ ಅದ್ಭುತವಾಗಿ ಬಂದಿದೆ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಮತ್ತೆ ಏನೋ ಪದೇ ಹೇಳ್ತೀನಿ ಅಂತೀರಿ? ಹಾ, ಇದು ಮುರುಳಿಗೋಸ್ಕರ ಮತ್ತೆ ಜೀ ಕನ್ನಡಕ್ಕೋಸ್ಕರ. ಅಚ್ಚಳಿಯದ ಬೆಚ್ಚನೆಯ ನೆನಪು, ಮುರಳಿಯೊಂದಿಗೆ ಕಳೆದ ಈ ಸವಿ ನೆನಪು, ಚಿರಕಾಲ ಇರುವುದು ನನ್ನಂದಿಗೂ, ನಾನು ಜೀ ಕನ್ನಡಕ್ಕೆ ಯಾವಾಗ್ಲೂ ಚಿರಋಣಿ. ಧನ್ಯವಾದ. ಸಿಕ್ಕಾಪಟ್ಟೆ ಚೆನ್ನಾಗಿ ಕವನ ಎಲ್ಲ ಬರೀತೀರಾ, ಬರ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯುನಿಬಿ ಕುಕೀಸ್ ಅವರು ಕುಕೀಸ್ ನ ಕೊಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ ಪ್ರೀತಿಗೆ ಒಂದು 2 ಕೊಡಿ ಬಿಸ್ಕೆಟ್ ನ. ಕೊಡ್ತೀನಿ. ಅವ್ರು ಊರಿಗೆ ತಗೊಂಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೈತನ್ಯ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮ. ವಿಶೇಷವಾದ ಕಾರ್ಯಕ್ರಮದಲ್ಲಿ ಕಟ್ಟ ಕಡೆಯದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ಶೈಲಾ. ಶೈಲಾ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಕಲ್ಯಾಣ ನಗರ ನಾಗರಬಾವಿ. ಓ, ಇಲ್ಲೇ ತಾನೇ ಇರೋದು? ಓಕೆ. ಕಲ್ಯಾಣ ನಗರ ಅಂತ ತಕ್ಷಣ ನಾವು ಬಾನಸವಾಡಿ ಕಡೆ ಹೊರಟೋಗ್ತೀವಿ. ಇಲ್ಲ ಸರ್, ಇಲ್ಲೇ. ಇಲ್ಲೇನಾ? ಓಕೆ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮನೇಲಿ ಇದ್ದೀನಿ. ಓಕೆ. ಯಜಮಾನ್ರು ಏನ್ ಮಾಡ್ತಾರೆ? ಗೌರ್ಮೆಂಟ್ ಜಾಬ್. ಹೌದೇನು? ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಮಗಳು MCA ಮಾಡಿ ಜಾಬ್ಗೆ ಹೋಗ್ತಾಳೆ, ಮಗ BCom. ಓ, ನೋ ಪ್ರಾಬ್ಲಮ್. ಓಕೆ 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 ಓಕೆ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಮಿಕ್ಸ್ ಬೇಳೆ ಬೋಂಡ ಮಾಡ್ತಾ ಇದ್ದೀನಿ. ಮಿಕ್ಸ್ ಬೇಳೆ ಬೋಂಡ ಮಾಡಕ್ಕೆ ಏನೇನ್ ತಂದಿದ್ದೀರಾ ಶೈಲಾ ಅವರೇ? ಮಿಕ್ಸ್ಡ್ ಬೇಳೆ ಬೋಂಡ ಬೇಕಾಗುವ ಸಾಮಗ್ರಿಗಳು: ತೊಗರಿ ಬೇಳೆ, ಕಡಲೆ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಅಡುಗೆ ಸೋಡಾ, ಇಂಗು, ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ನೀವು ಏನ್ ಕೊಡ್ಲಿ ನಾನು ಫಸ್ಟ್ ಮಾಡಕ್ಕೆ? ನಾನು ರುಬ್ಕೋಬೇಕದಲ್ಲ, ಮಿಕ್ಸಿಂಗ್. ರುಬ್ಕೊಳ್ಳಿ. ದೊಡ್ಡದೇ ತಗೊಳ್ಳಿ. ಒಂದು ಬೌಲ್ ಬೇಕು ಸರ್. ಏನಕ್ಕೆ ಮೇಡಮ್? ಮಿಕ್ಸ್ ಮಾಡೋದು. ರುಬ್ಬಿದ ಹಾಕಕ್ಕ? ಹಾಂ, ಓ, ಎಲ್ಲ ಸಪರೇಟ್ ಸಪ್ರೇಟ್ ರುಬ್ಬಿಟ್ಟು ಹಾಕ್ಬೇಕು. ಓಕೆ, ಹಾಕೊಳ್ಳಿ. ಅದನ್ನ ನೋಡ್ಕೊಂಡು ಹಾಕ್ಬೇಕು ಸರ್. ಗಟ್ಟಿ ಇದ್ರೆ ಇನ್ನು ಸ್ವಲ್ಪ ನೀರು ಹಾಕಿ. ಯಾಕೆ ಎಲ್ಲ ಒಟ್ಟಿಗೆ ಹಾಕೋಬಾರ್ದು? ಒಂದೊಂದೇನಕ್ಕೆ ಹಾಕೋಬೇಕು? ಅದು ಸವಿಯ ಒಂದು ಬೇಗ ಮ್ಯಾಶ್ ಆಗುತ್ತೆ, ಒಂದೊಂದು ಆಗೋದಿಲ್ಲ. ಅದಕ್ಕೋಸ್ಕರ ಅಷ್ಟೇ ತಾನೇ? ಓಕೆ. ಎಣ್ಣೆ ಕಾಯೋದಕ್ಕೆ ಇಟ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದೇನ ಹಾಕೊಳ್ತಾ ಇದೀವಿ ಇವಾಗ? ಈಗ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಮೊದ್ಲಾಕಿದೇನು? ಕಡಲೆಬೇಳೆ. ಕಡಲೆಬೇಳೆ. ಹೆಸರು ಬೇಳೆ ಆಗಿದೆ. ಓ, ಸಾಕು. ಹಾಕೊಳ್ಳಿ. ಹಾಕ್ತೀನಿ. ಹಾಕಿ. ಅಂದ್ರೆ ಎಲ್ಲ ಸಪರೇಟ್ ಆಗಿ ಸಪ್ರೇಟ್ ಆಗಿ ರುಬ್ಬೇಕು, ಆಮೇಲೆ ಕಲ್ಸ್ಕೋಬೇಕು. ಆಮೇಲೆ ಕಲಿಸ್ಬೇಕು. ಎಲ್ಲಾ ಬೆಳೆಗಳನ್ನ ಎಷ್ಟು ಅವರ್ ನೆನೆಸಬೇಕಾಗುತ್ತೆ ನೀರಲ್ಲಿ? 1 ಅವರ್ ಸಾಕು ಸರ್. 1 ಅವರ್ ಸಾಕು. ಇದು ತೊಗರಿ ಬೇಳೆ. ಇದು ತೊಗರಿ ಬೇಳೆ. ಹೆಸರು ಬೇಳೆ, ಕಡಲೆ ಬೇಳೆ, ತೊಗರಿ ಬೇಳೆ, ಉದ್ದಿನ ಬೇಳೆ. 4 ಬೆಳೆಗಳ ಬೋಂಡ. ಓಕೆ. ಇದಾಗಿದೆ. ಓಕೆ. ಕಡಲೆ ಬೇಳೆ ನಾವಾಯ್ತು, ಉಳ್ಕೊಂಡಿದ್ದು ಉದ್ದಿನ ಬೇಳೆ ಒಂದೇನೆ. ಉದ್ದಿನ ಬೇಳೆ ಒಂದೇ. ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದಿರಲ್ಲ, ಯಾಕೆ? ಅಂದ್ರೆ ಇದು ಕಡಲೆ ಬೇಳೆ 1 ಬೌಲ್ ಹಾಕಿದ್ರೆ, ಹೆಸರು ಬೇಳೆ 1 ಬೌಲ್, ತೊಗರಿ ಬೇಳೆ 1 ಬೌಲ್, ಉದ್ದಿನ ಬೇಳೆ ಮಾತ್ರ ಡಬಲ್. ಓಕೆ. ಇದು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಕಡಲೆ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ. ಅದ್ರ ಉದ್ದಿನ ಬೇಳೆ ಪ್ರಮಾಣ ಮಾತ್ರ 2ರಷ್ಟು ಇರ್ಬೇಕು. ಹಾಕಿ ರುಬ್ಕೊಂಡಿದ್ದೀರಾ? ರುಬ್ಕೊಂಡಿದೆ. ಈಗ ಹಸಿಮೆಣಸಿನಕಾಯಿ, ಶುಂಠಿ ಹಾಕೊಂಡು ರುಬ್ತಾ ಇದ್ದೀನಿ. ಇನ್ನು ರುಬ್ಬೋದಿದೆಯಾ? ಇಷ್ಟೇ, ಇದೊಂದು ರುಬ್ಬಿದ್ರೆ ರುಬ್ಕೊಳ್ಳಿ. ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಅಲ್ಲ? ಶುಂಠಿ. ಓಕೆ. ಖಾರ ಇದರಿಂದನೇ ಬರೋದಾ? ಹ್ಞೂ ಸರ್. ಇಲ್ಲ, ಮೆಣಸಿನ್ಕಾಯಿನೂ ಹಾಕ್ತೀನಿ. ಓಕೆ. ಇವಾಗ ಇದನ್ನ ಹಾಕ್ಕೋಬೇಕು. ಓಕೆ. ಆಯ್ತು.
ಈಗ ಈರುಳ್ಳಿ ಹಾಕ್ತೀನಿ, ಹಾಕಿ ಮೇಡಮ್. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ತೀನಿ, ಓಕೆ. ಮತ್ತೆ ಇದು ಏನದು? ಹಿಂಗು ಸ್ವಲ್ಪ ಹಾಕ್ಬೇಕು. ಹಿಂಗ್ ಬೇಕಾ? ಹಿಂಗ್ ಹಾಕ್ಬೇಕು. ಇದು ಬೇಳೆಗಳೆಲ್ಲ ಹಾಕಿರ್ತೀವಲ್ಲ ಜೀರ್ಣ ಶಕ್ತಿಗೆ ಹಿಂಗ್ ಹಾಕ್ಬೇಕು. ಹಾಕಿ ಮೇಡಮ್. ಮತ್ತೆ ಅಡಿಗೆ ಸೋಡಾ ಬೇಕಲ್ಲ ಉಪ್ಕೊಳ್ಳಕ್ಕೆ? ಹೌದು. ಮತ್ತೆ ಕೊತ್ತಂಬರಿ ಸೊಪ್ಪು. ಓಹೋ, ಬೇಕಾದಷ್ಟು ಆಗೋದು ಬಿಡಿ. ಮತ್ತೆ ಕರಿಬೇವು ಹಾಕ್ತಾ ಇದೀನಿ. ಮತ್ತೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ರುಬ್ಬೋದಕ್ಕೂ ಹಾಕಿದೀನಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಹೆಚ್ಚಿಗೆ. ಓಕೆ. ಯಜಮಾನ್ರು ಎಲ್ಲಿ ಬೆಂಗಳೂರಲ್ಲೇ ಇದ್ದಾರಾ ಅಥವಾ ಹೊರಗಡೆ ಹೋಗ್ತಾರೆ? ಇಲ್ಲೇ ಸರ್, ಗೌರ್ಮೆಂಟ್ ಪ್ರೆಸ್. ಹೌದಾ? ಓಕೆ. ಉಪ್ಪು ಹಾಕ್ತಾ ಇದೀನಿ. ಓಕೆ. ಇದೆಲ್ಲ ಮಿಕ್ಸ್ ಮಾಡ್ಬಿಡ್ಬೇಕು. ಮಾಡಿ ರೌಂಡ್ ಆಗಿರುತ್ತಾ? ಹೆಂಗ್ ಬಿಡ್ತೀರಾ? ಕೈಯಲ್ಲಿ ಬಿಟ್ರೆ ಸ್ವಲ್ಪ ರೌಂಡ್ ಆಗಿ ಬರುತ್ತೆ, ಸ್ಪೂನಲ್ಲಿ ಬಿಟ್ರೆ ಸ್ವಲ್ಪ ಬಿಡಿ, ಹೆಂಗೋ ಒಂದು ಬರ್ಲಿ, ಆಮೇಲೆ ನೋಡೋಣ. ಅದಿದೆಯಲ್ಲ? ಓಕೆ ಬಿಡಿ. ಓ, ಸುಮ್ನೆ ಹಿಂಗ್ ಆಗ್ತಾ ಇರೋದಾ? ಸುಮ್ಮನೆ ಆಗ್ತಾ ಇರೋದು. ಓಕೆ. ಹೆಂಗ್ ಬಂದ್ರು ತಿನ್ನತಾನೆ ಅಂತ ಹಾಕಿ ಹಾಕಿ ಹಾಕಿ. ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ರೆ ಈಸಿ. ಶೇಪ್ ಗೀಪ್ ಬೇಕು ಅಂತ ಏನು ಅನ್ಸಲ್ಲ. ಇರೋದು ಹೆಂಗೆ ತಿನ್ಕೊಂಡ್ಬೋದು. ಸರ್ ಬೇಯ್ತಾ ಇರ್ಲಿ, ಚಟ್ನಿ ರುಬ್ಕೊಳ್ಳೋಣ. ರುಬ್ಕೊಳ್ಳಿ ಮೇಡಮ್, ರುಬ್ಬಿ ರುಬ್ಬಿ ರುಬ್ಬಿ. ತೆಂಗಿನಕಾಯಿ, ಮತ್ತೆ ಹುಣಸೆ ಹಣ್ಣು ಸ್ವಲ್ಪ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಓಕೆ, ಮತ್ತೆ ಉಪ್ಪು. ಓಕೆ. ಇದನ್ನ ಸಾಕನ್ಸುತ್ತೆ ನೋಡಿ ಇದು ಕಲರು? ಇಲ್ಲ ಸರ್, ಇನ್ನ ಬೇಯ್ಬೇಕಾ? ಬೇಯ್ಬೇಕು. ಇದು ರುಬ್ಕೊಳ್ತೀನಿ. ರುಬ್ಬಿ ರುಬ್ಬಿ ಮೇಡಮ್. ಆಯ್ತಮ್ಮ? ಓಕೆ ಶೈಲಾ ಅವರೇ, ಹಾಕೊಳ್ಳಿ. ಆಗಿದೆ ಸರ್, ಎತ್ಲ ಆಯ್ತಾ? ಆಗಿದೆ ಸರ್. ಫೈನಲ್ ಆಗಿ ಆಯ್ತಾ? ಆಗಿದೆ. ಕಲರ್ ಬಂತಾ? ಬಂದಿದೆ. ಸ್ಟವ್ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಕಡಿಮೆ ಮಾಡೋಣ. ಓಕೆ. ಇದು ಟಿಶ್ಯೂ ಪೇಪರ್ ಇದಕ್ಕೆ ಹಾಕಿ. ಮಿಕ್ಸ್ ಬೇಳೆ ಬೋಂಡ ತಗೊಳ್ಳಿ ಸರ್. ಸಿಕ್ಕಾಬಡೆ ಸಖತ್ ಮಾಡಿರ್ತಾರೆ ಬಿಡಿ. ಮಾಡೋ ಕ್ರಮ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅಡಿಗೆ ಯಾವ ರೀತಿ ಇರುತ್ತೆ ಅಂತ. ಪೂರ್ತಿಯಾಗಿ ತಿನ್ ನೋಡ್ಬೇಕು ಅನ್ನೋದೇನಿಲ್ಲ, ಅವರು ತಿನ್ ನೋಡ್ಬೇಕಲ್ಲ ಅಂತ ತಿಂದು ಕೆಲವು ಸರಿ ಮಾಡೋಂಥ ಕ್ರಮ ನೋಡ್ಕೊಂಡಾಗಲೇ ಗೊತ್ತಾಗುತ್ತೆ ಅಡಿಗೆ ಚೆನ್ನಾಗಿ ಬಂದಿರುತ್ತಾ ಚೆನ್ನಾಗಿ ಬಂದಿರಲ್ವಾ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 4 ರೀತಿಯ ಬೇಳೆಗಳನ್ನ ಹಾಕಿ ಮಾಡಿರುವಂತ ಅದ್ಭುತವಾದಂತ ಬೋಂಡ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಮಿಕ್ಸ್ಡ್ ಬೇಳೆ ಬೋಂಡ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರಿಗೆ ಒಂದೊಂದಾಗಿ ನೆನೆಸಿದ ಕಡಲೆಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ, ಉದ್ದಿನ ಬೇಳೆ, ನೀರು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ. ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಶುಂಠಿ, ನೀರು ಹಾಕಿ ರುಬ್ಬಿದ ಬೇಳೆ ಮಿಶ್ರಣಕ್ಕೆ ಹಾಕಿ ಇದಕ್ಕೆ ಈರುಳ್ಳಿ, ಅಕ್ಕಿ ಹಿಟ್ಟು, ಇಂಗು, ಅಡುಗೆ ಸೋಡಾ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಬೋಂಡದಂತೆ ಹಾಕಿ ಕರಿದು ತೆಗೆದಿಟ್ಟುಕೊಳ್ಳಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ನೀರು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಈಗ ಚಟ್ನಿಯೊಂದಿಗೆ ಮಿಕ್ಸ್ಡ್ ಬೇಳೆ ಬೋಂಡ ಸವಿಯಲು ಸಿದ್ಧ. ಓಕೆ ಶೈಲಾ ಅವರೇ, ಅದ್ಭುತವಾಗಿರುವಂತಹ ಬೇಳೆಯ ಬೋಂಡವನ್ನ ನಮ್ ಕೈಲಿ ಕೊಟ್ಟಿದ್ದೀರಾ. ಓಕೆ, ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ಅದ್ಭುತ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಖಾರ ಸರಿ ಇದೆ, ಚಟ್ನಿನೇ ಬೇಡ ಅನ್ಸುತ್ತೆ. ಹಾಗೆ ತಿನ್ಬೋದು. ತುಂಬಾ ಚೆನ್ನಾಗಿ ಮಾಡಿದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಯುನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ತುಂಬಾ ಸಖತ್ತಾಗಿದೆ.
ಬಿಸಿ ಬಿಸಿಯಾಗಿ ಅದ್ಭುತವಾಗಿರುವಂಥ ಬೋಂಡ ನಮ್ಮ ಕೈ ಕೊಟ್ಟೋಗಿದ್ದಾರೆ. ಓಕೆ, ಟೈಮ್ ಇಲ್ಲ, ಬೋಂಡ ತಿನ್ಬೇಕು, ಬೋಂಡ ಎತ್ಕೊಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಾಕಷ್ಟು ರೀತಿಯಾದಂಥ ಅವರ ಮನೆಯ ಕೈರುಚಿಗಳನ್ನ ತೋರಿಸಿದ್ದಾರೆ, ಬೇರೆಯವರು ಬಂದು ಕೈರುಚಿಗಳನ್ನ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು. ಜೊತೆಗೆ ಜನಗಳ ಜೊತೆಗೆ ಈಗ ನಾವು ಹೋಟ್ಲವರು ಕ್ಯಾಟರರ್ಸ್ನೂ ಕರಿತಾ ಇದೀವಿ. ನಿಮ್ಮ ಕೈರುಚಿಗಳನ್ನ, ನಿಮ್ಮ ಅಡಿಗೆಯವರ ಕೈರುಚಿನ ತೋರಿಸ್ಕೋಬಹುದು ನಮ್ಮ ಕಾರ್ಯಕ್ರಮದಲ್ಲಿ ಅಂತ. ಅವರು ಸಹ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಕೈರುಚಿಗಳನ್ನೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.